ನಮ್ಮ ಜೀವಿತದಲ್ಲಿ, ವಿಶ್ವಾಸ ಜೀವಿತದಲ್ಲಿ ನಾವು ಆ ಆ, ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರ ವಾಕ್ಯವನ್ನು ಅನುಸರಿಸಬೇಕು. ದೇವರ ವಾಕ್ಯವನ್ನು ಅನುಸರಿಸುವ, ಬೋಧಿಸುವ ಹಿರಿಯ ಸಹೋದರರುಗಳ ಅನುಭವ ಜೀವಿತವನ್ನು ನಾವು ಹಿಂಬಾಲಿಸಿ ಅವುಗಳನ್ನು ಅವುಗಳ ಶ್ರೇಷ್ಠತೆಯನ್ನು ನಾವು ಅರ್ಥ ಮಾಡಿಕೊಂಡವರಾಗಿ ಆ ಹೆಜ್ಜೆಯಲ್ಲಿ ನಾವು ಮುನ್ನಡೆಯುವಾಗ ದೇವರು ನಮ್ಮನ್ನು ಆಶೀರ್ವದಿಸಿ ಒಳ್ಳೆಯ ಸ್ಥಾನದಲ್ಲಿ ದೇವರು ನಮ್ಮನ್ನು ಇಡ್ಲಿಕ್ಕೆ ಸಾಧ್ಯತೆ ಉಂಟು. ಆದ್ರಿಂದ ಯೆಹೋಶುವನನ್ನು ಕರ್ತನು ನನ್ನ ಸೇವಕನಾದ ಮೋಶೆಯು ಅವನು ತೀರಿ ಹೋದ, ಇನ್ನು ನೀನು ಇಸ್ರಾಯೇಲರನ್ನು ಮುನ್ನಡೆಸಬೇಕು, ಕಾನಾನ್ ದೇಶಕ್ಕೆ ಸೇರಿಸಬೇಕು ಎಂಬುವಂತ ದೊಡ್ಡ ಒಂದು ಟಾಸ್ಕ್ ಅನ್ನು, ಕೆಲಸವನ್ನು ಯೆಹೋಶುವನಿಗೆ ಆತನು ವಹಿಸಿದನು. ಆದ್ರಿಂದ ಯೆಹೋಶುವನು ಅದಕ್ಕೆ ವಿಧೇಯನಾಗಿ ಕರ್ತನು ಹೇಳುವಂತ ಮಾತುಗಳನ್ನು 1ನೇ ಅಧ್ಯಾಯ ಪೂರ್ತಿಯಾಗಿ ನೀವು ಓದುವಾಗ ಅವನಿಗೆ ಕೊಡುವಂತ ಇನ್ಸ್ಟ್ರಕ್ಷನ್ಸ್, ಒಡೆಯನು ದೇವರು ಕೊಡುವಂತ ಇನ್ಸ್ಟ್ರಕ್ಷನ್ಸ್ ಏನೇನಿತ್ತು ಅದೆಲ್ಲವನ್ನು ನೀವು ಓದ್ತಾ ಬರುವಾಗ ಚೆನ್ನಾಗಿ ಅದು ಅರ್ಥ ಮಾಡಿಕೊಳ್ಳುವಂಥದ್ದು ಅದು ಆಗಿದೆ. ಅದರಿಂದ ಪ್ರಿಯರೇ, ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ, ನಾವು ಏನಾಗಿದ್ದೇವೆ. ನಾವು ಸೇವಕರು, ದಾಸರು ಎಂಬುದಾಗಿ ಹೇಳುವಾಗ ಏನೋ ಸುಮ್ಮನೆ ಒಂದು ನಮಸ್ಕಾರ ಮಾಡಿ ಓ ಕರ್ತನೇ ನಿನ್ನ ದಾಸನಾಗಿದ್ದೇನೆ ಎಂಬುದಾಗಿ ಹೇಳುವಂತ ಒಂದು ಪಾಸ್ಚರ್ ಅಷ್ಟೇ ಅಲ್ಲ ಅದು. ಆದ್ರೆ ನಾವೇನಾಗಿದ್ದೇವೆ? ದೇವರ ಮೆಸೆಂಜರ್ಸ್ ಆಗಿದ್ದೇವೆ. ದೇವರಿಂದ ಕಳುಹಿಸಲ್ಪಟ್ಟಂತ ಸೇವಕರುಗಳು, ದಾಸರು ನಾವಾಗಿದ್ದೇವೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನಡೆಯುವಂಥದ್ದು ಪ್ರಾಮುಖ್ಯವಾದ ಸಂಗತಿ ಆಗಿರ್ತದೆ. 2 ತಿಮೋಥಿ 2:24. 2 ತಿಮೋಥಿ 2:24. ಕರ್ತನ ದಾಸನು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಾಧುವು, ಬೋಧಿಸುವುದರಲ್ಲಿ ಪ್ರವೀಣನು, ಕೇಡನ್ನು ಸಹಿಸಿಕೊಳ್ಳುವವನು, ಎದುರಿಸುವವರನ್ನು ನಿಧಾನದಿಂದ ತಿದ್ದುವವನೂ ಆಗಿರಬೇಕು. ಏನಂತೆ? ಒಬ್ಬ ದಾಸನಿಗೆ, ಒಬ್ಬ ಸೇವಕನಿಗೆ, ದೇವರ ಸೇವಕನಿಗೆ ಇರಬೇಕಾದಂತ ಕ್ಯಾರೆಕ್ಟರು, ಒಂದು ಕ್ವಾಲಿಟಿ, ಅದು ಏನೆಂಬುವಂಥದ್ದನ್ನು ವಾಕ್ಯ ನಮಗೆ ಇಲ್ಲಿ ತಿಳಿಸುವಂತದ್ದಾಗಿದೆ. ಏನು? ದೇವರ ಸೇವಕನು ಏನಂತೆ? ಅವನು ಜಗಳವಾಡುವುದಿಲ್ಲ, ಸಾಧು ಸ್ವಭಾವದವನಾಗಿರುತ್ತಾನೆ, ಬೋಧಿಸುವುದರಲ್ಲಿ ಏನಾಗ್ತಾನೆ? ಅವನು ಆಗುತ್ತಾನೆ, ಕೇಡನ್ನು ಸಹಿಸಿಕೊಳ್ಳುವವನು, ಎದುರಿಸುವವರನ್ನು ನಿಧಾನದಿಂದ ತಿದ್ದುವವನು, ಅನೇಕರನ್ನು ಕ್ರಿಸ್ತನಿಗಾಗಿ ಗೆಲ್ಲಬೇಕಾದರೆ ದೇವರ ದಾಸನಿಗೆ ಈ ಗುಣಲಕ್ಷಣಗಳು ಇರಬೇಕು ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಅನೇಕ ಭಕ್ತರು, ಅನೇಕ ಮಿಷನರಿಗಳು ಬೇರೆ ಇಂತಹ ಸ್ಥಿತಿಯಲ್ಲಿ ಅವರು ಹಾದು ಹೋದ್ರು. ಅನೇಕ ಸಂಗತಿಗಳಲ್ಲಿ ನೋಡ್ರಿ, ಅವರಿಗೆ ಹಿಂಸೆ ಉಂಟಾಯಿತು. ಆದ್ರೆ ಅವ್ರಿಗೆ ಏನಾಯ್ತು? ಅವರಲ್ಲಿದ್ದಂತ ಕ್ವಾಲಿಟಿ ಏನಿತ್ತು ಗೊತ್ತಾ? ಅವರಲ್ಲಿದ್ದಂಥದ್ದು ಸಾಧು ಸ್ವಭಾವ ಅವರಲ್ಲಿ ಇತ್ತು. ಯೇಸು ಸ್ವಾಮಿಯಲ್ಲಿ ಇದ್ದಂತ ಈ ಗುಣಲಕ್ಷಣಗಳು ಅದೇ. ಯೇಸು ಸ್ವಾಮಿಯ ಎಲ್ಲಾ ಆ ಅಧಿಕಾರಿಗಳ ಮುಂದೆ ನಿಲ್ಲುವಾಗ ಅವನಿಗೆ ಆ ಸಾಧು ಸ್ವಭಾವ, ತಾಳ್ಮೆ ಅವನಲ್ಲಿ ಇದ್ದುದರಿಂದ, ನಾನು ದಾಸನ ರೂಪವನ್ನು ಧರಿಸಿ ನನ್ನ ತಂದೆಯಾದ ದೇವರ ಕೆಲಸವನ್ನು ಪೂರೈಸ್ಲಿಕ್ಕೋಸ್ಕರವಾಗಿ ನಾನು ಬಂದಿರುವುದರಿಂದ ಆತನು ಯಾವ ರೀತಿಯಲ್ಲಿಯೂ ಎದುರುತ್ತರ ಆತನು ಕೊಡಲೇ ಇಲ್ಲ ಎಂಬುವಂಥದ್ದನ್ನು ನಾವು, ಒಬ್ಬ ವಿಶ್ವಾಸಿಗೆ, ದಾಸನಿಗೆ ಇರಬೇಕಾದಂತ ಗುಣಲಕ್ಷಣಗಳನ್ನು ನಾವು ತಿಳ್ಕೊಂಡು ಅದರಂತೆ ವರ್ತಿಸುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿ. ಅನೇಕ ಸಂಗತಿಗಳು ಸೇವೆಯಲ್ಲಿ ಅದು ಬರುವಂತದ್ದಾಗಿದೆ. ಆದರೆ ಇದರಲ್ಲಿ ನಮ್ಮಲ್ಲಿ ಬೇಕಾದಂಥದ್ದು ಏನು? ಸಾಧು ಸ್ವಭಾವ, ಸಹಿಸಿಕೊಳ್ಳುವ ಮನಸ್ಸು, ಇದೆಲ್ಲವನ್ನು, ಇತರರನ್ನು ನಾವು ಬಹಳ ತಾಳ್ಮೆಯಿಂದ ತಿದ್ದುವಂತ ಒಬ್ಬ ಸೇವಕನಾಗಿ ಹೋಗುವಂಥದ್ದು ಪ್ರಾಮುಖ್ಯವಾದ ಸಂಗತಿ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾದದ್ದು ಅವಶ್ಯಕವಾಗಿದೆ. ಮಲಾಕಿ 4:4. ನನ್ನ ಸೇವಕನಾದ ಮೋಶೆಯ ಧರ್ಮಶಾಸ್ತ್ರವನ್ನು, ಅಂದರೆ ನಾನು ಹೋರೇಬ್ ಬೆಟ್ಟದಲ್ಲಿ ಎಲ್ಲಾ ಇಸ್ರಾಯೇಲ್ಯರಿಗೋಸ್ಕರ ಮೋಶೆಗೆ ನೇಮಿಸಿದ ನಿಯಮ ವಿಧಿಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನೋಡ್ರಿ, ಮೋಶೆಯ ಜೀವಿತದಲ್ಲಿ ನೋಡ್ರಿ, ಅವನು ಕರ್ತನಿಗೆ ವಿಧೇಯನಾದ್ದರಿಂದ ಮೋಶೆ ಆರಿಸಲ್ಪಟ್ಟವನು, ಮಗುವಾಗಿ ಹುಟ್ಟಿದಾಗಿನಿಂದ ಆರಿಸಲ್ಪಟ್ಟಂತ ಒಬ್ಬ ಸೇವಕನಾಗಿದ್ದ ಅವನು. ಮುಂದೆ ಆತನನ್ನು ಯಾವ ರೀತಿಯಲ್ಲಿ ದೇವರು ಆ ಇಸ್ರಾಯೇಲ್ಯರನ್ನು ಬಿಡುಗಡೆ ಮಾಡ್ಲಿಕ್ಕೋಸ್ಕರವಾಗಿ ಅವನನ್ನು ರೂಪಿಸಿ, ಮಾರ್ಪಡಿಸಿ, ಅವನಲ್ಲಿ ಜ್ಞಾನವನ್ನು ತುಂಬಿ ಯಾವ ರೀತಿಯಲ್ಲಿ ಅವನು ತನ್ನ ಸೇವಕನನ್ನಾಗಿ ದೇವರು ಮಾರ್ಪಡಿಸಿದ ಎಂಬುದಾಗಿ ಹೇಳುವಾಗ, ಅವನ ಮುಂದಿನ ದಿವಸಗಳಲ್ಲಿ ಅವನು ಇಸ್ರಾಯೇಲ್ಯರನ್ನು
ಆ ಐಗುಪ್ತ ದೇಶದಿಂದ ಬಿಡಿಸಿ ಕಾನಾನ್ ದೇಶದ ಸೇರಿಸ್ಲಿಕ್ಕೆ ಇಸ್ರಾಯೇಲರನ್ನು ನಡೆಸಿದ್ದು ಮಾತ್ರವಲ್ಲ, ಆದರೆ ಧರ್ಮಶಾಸ್ತ್ರವನ್ನು ಕರ್ತನು ಅವನಿಗೆ ಬೋಧಿಸಿದ್ದರಿಂದ ಕೊಟ್ಟಿದ್ದರಿಂದ ಏನ್ ಮಾಡಿದ ಅವನು ನೋಡ್ರಿ, ಇಸ್ರಾಯೇಲರಿಗೆ ಧರ್ಮಶಾಸ್ತ್ರವನ್ನು ಮನದಟ್ಟು ಮಾಡ್ಲಿಕ್ಕೆ, ಆ ನಿಯಮಗಳನ್ನು ತಿಳಿಸ್ಲಿಕ್ಕೆ, ಅವರು ಜೀವಿಸಬೇಕಾದಂತ ರೀತಿಯನ್ನು, ದೇವರಾಜ್ಞೆಯನ್ನು ಪಾಲಿಸಲಿಕ್ಕೆ ಬೇಕಾದಂತ ಎಲ್ಲಾ ಅಂಶಗಳನ್ನು ಆ ಇಸ್ರಾಯೇಲರಿಗೆ ಬೋಧಿಸುವಂತ ಆ ಒಂದು ಅಂಶವನ್ನು ಕೂಡ ದೇವರು ಅವನಿಗೆ ಕೊಟ್ಟಿದ್ದನು. ಕಡೆಯಲ್ಲಿ ಆ 5 ಪುಸ್ತಕಗಳನ್ನು, ಮೊದಲನೇ ಸತ್ಯವೇದದ ಮೊದಲನೇ 5 ಪುಸ್ತಕಗಳನ್ನು ಆ ಮೋಶೆಯು ಬರೆದನು ಎಂಬುದಾಗಿ ನಾವು ನೋಡುವುದು. ಇವತ್ತಿನ ದಿವಸದಲ್ಲಿ ಸತ್ಯವೇದ ನಮ್ಮ ಕೈಯಲ್ಲಿದೆ ಎಂಬುದಾಗಿ ಹೇಳುವಾಗ, ಕರ್ತನೇ ಪ್ರಿಯರೇ, ಅನೇಕ ಭಕ್ತರು ಎಷ್ಟೋ ಕಷ್ಟವನ್ನು, ಶ್ರಮೆಯನ್ನು ಅವರು ಅನುಭವಿಸಿ ಕರ್ತನ ಮಾರ್ಗದಲ್ಲಿ ನಡೆದು ಕರ್ತನ ದಾಸರಾಗಿ ನೋಡ್ರಿ ಅನೇಕ ಕಾರ್ಯಗಳನ್ನು, ಅನೇಕ ಸೇವಾ ಕಾರ್ಯಗಳನ್ನು ಮಾಡಿದರು. ಅನೇಕರನ್ನು ಕ್ರಿಸ್ತನ ಬಳಿಗೆ ಅವರು ನಡೆಸಿದರು ಮತ್ತು ಸತ್ಯಗಳನ್ನು, ದೇವರ ಕೊಟ್ಟ ದರ್ಶನಗಳನ್ನು, ದೇವರು ಕೊಟ್ಟ ವಾಕ್ಯವನ್ನು ಅವರು ಆ ಪವಿತ್ರಾತ್ಮ ಪ್ರೇರಿತರಾಗಿ ಅದನ್ನು ಬರೆದು ನೋಡ್ರಿ, ಅದು ನಮ್ಮ ಕೈಗೆ ಅದನ್ನು ಕೊಟ್ಟು ನಮಗೆ ಉಳಿದಿರುವುದೇನು ಗೊತ್ತಾ? ಏನೂ ಇಲ್ಲ. ಅದನ್ನು ಅನುಸರಿಸುವಂಥದ್ದೇ, ಅದಕ್ಕೆ ವಿಧೇಯರಾಗಿ ಜೀವಿಸುವಂಥದ್ದೇ ನಾವು ನಮಗೆ ಉಳಿದಿರುವಂಥದ್ದು. ಆದ್ರಿಂದ ಸ್ಪಷ್ಟವಾಗಿ ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಪ್ರಾಮುಖ್ಯವಾದ ಸಂಗತಿ ಅದು ಆಗಿರ್ತದೆ. ಆದ್ರಿಂದ ಪ್ರಿಯರೇ, ನಾವು ನೋಡಿದಂತ ಅಂಶ, ಯಾಕೋಬನು ಹೇಳಿದಂತ ಮಾತು, ಮೊದಲನೇ ಮಾತು ಏನೆಂದರೆ, ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಎಂಬುದಾಗಿ ಅವನು ಹೇಳಿದ. ಆದ್ರಿಂದ ನಾವು ಅರ್ಥ ಮಾಡಿಕೊಳ್ಳೋಣ, ದಾಸನು ಎಂಬುದಾಗಿ ಇರುವ ಅರ್ಥ ಏನು ಎಂಬುದನ್ನು ವಾಕ್ಯದಿಂದ ಸ್ಪಷ್ಟವಾಗಿ ತಿಳ್ಕೊಂಡು ಅದರ ಜೀವಿಸ್ಲಿಕ್ಕೆ ನಾವು ಪ್ರಯತ್ನ ಪಡೋಣ. ಮುಂದಕ್ಕೆ ಹೋಗೋಣ. ನೋಡ್ರಿ, ಮುಂದಿನ ವಚನದಲ್ಲಿ 2ನೇ ವಚನದಲ್ಲಿ ನಾವು ನೋಡುವಂತ 1-2 ಓದಿ. ಯಾಕೋಬ 1:2. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ನೋಡ್ರಿ, ಇಲ್ಲಿ ಕೆಲವು ಅಂಶಗಳುಂಟು. ಇಲ್ಲಿ ಪ್ರಾರಂಭ ಯಾವ ರೀತಿ ಮಾಡ್ತಾನೆ ಎಂಬುದಾಗಿ ಹೇಳುವಾಗ ನೋಡ್ರಿ, ನಿಮ್ಮ ನಂಬಿಕೆ ಎಂಬುದಾಗಿ ಅವನು ಹೇಳ್ತಾನೆ. ಅಂದ್ರೆ ವಿಶ್ವಾಸಿಗಳ ನಂಬಿಕೆ, ನಿಮ್ಮ ನಂಬಿಕೆ ಎಂಬುದಾಗಿ ಅವನು ಹೇಳ್ತಾನೆ. ನೋಡ್ರಿ, ಇದು ಈ ನಂಬಿಕೆ ಎಂದು ಹೇಳುವಾಗ ಫೇತ್ ಎಂಬುದಾಗಿ, ಬಿಲೀಫ್ ಅಂದ್ರೆ ವಿಶ್ವಾಸ ಜೀವಿತಕ್ಕೆ, ಒಬ್ಬ ಕ್ರೈಸ್ತನ ಜೀವಿತಕ್ಕೆ ಬೇಕಾದಂತ ಪ್ರಾಮುಖ್ಯವಾದಂತ ಆತ್ಮಿಕ ಅಂಶ, ಮೊದಲನೆಯ ಪ್ರಥಮವಾದಂತ ಅಂಶ ಏನೆಂಬುದಾಗಿ ಹೇಳುವಾಗ ಅದು ನಂಬಿಕೆ ಆಗಿದೆ ಎಂಬುವಂಥದ್ದನ್ನು ನಾವು ವಾಕ್ಯದಿಂದ ಸ್ಪಷ್ಟವಾಗಿ ತಿಳ್ಕೊಳ್ಳುವಂತವರು ನಾವು ಆಗಿದ್ದೀವಿ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಇಲ್ಲದೆ ದೇವರ ಬಳಿಗೆ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ನಂಬಿಕೆಯ ಮುಖಾಂತರವೇ ನಾವು ದೇವರನ್ನು ನೋಡ್ಲಿಕ್ಕೆ ಸಾಧ್ಯತೆ ಉಂಟೆಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ಎಲ್ಲಿವರೆಗೆ ನಂಬಿಕೆ ಇರಬೇಕು ನೋಡ್ರಿ, ವಾಕ್ಯ ಹೇಳ್ತದೆ. ನಾವು ಪ್ರಕಟಣೆ 2:10. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಏನಂತೆ ನೋಡ್ರಿ, ಈ ನಂಬಿಕೆ ವಿಶ್ವಾಸ ಜೀವಿತದಲ್ಲಿ ಎಲ್ಲಿವರೆಗೆ ಇರಬೇಕು? ಸಾಯುವವರೆಗೂ, ಟಿಲ್ ಡೆತ್, ಅಂದ್ರೆ ಸಾಯುವವರೆಗೆ ಆ ನಂಬಿಕೆ ನಮ್ಮಲ್ಲಿ ಇರಬೇಕು. ನಂಬಿಕೆ ಉದ್ಭವವಾಗಬೇಕು ಮತ್ತು ನಂಬಿಕೆ ಅದು ವೃದ್ಧಿಯಾಗುತ್ತಾ ಹೋಗಬೇಕೆಂಬುದಾಗಿ ವಾಕ್ಯ ನೋಡ್ರಿ ಸ್ಪಷ್ಟವಾಗಿ ತಿಳಿಸುವಂಥದ್ದು ಅದು ಆಗಿತ್ತು. ಅದಕ್ಕೆ ಯಾಕೋಬನು ನಿಮ್ಮ ನಂಬಿಕೆ ಎಂಬುದಾಗಿ ನೋಡ್ರಿ ಅವನು ಪ್ರಾರಂಭ ಮಾಡುವಂತವನಾಗಿದ್ದಾನೆ. ನೋಡ್ರಿ, ಈ ಫೇತ್, ಫಸ್ಟ್ ಪೀಟರ್ 1:7-9, 1 ಪೇತ್ರ 1ನೇ ಅಧ್ಯಾಯ 7-9. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ಏನಂತೆ? ಬಂಗಾರ ಎಲ್ಲದಕ್ಕಿಂತ ಅಮೂಲ್ಯವಾದದ್ದು, ಆದ್ರೆ ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಂಬಿಕೆ ಏನಾಗಿದೆ? ಅಮೂಲ್ಯವಾಗಿದೆ. ಯಾಕೊತ್ತಾ? ನಾವು
ನಾವು ಈ ನಂಬಿಕೆಯಲ್ಲಿ ನಮ್ಮ ಜೀವಿತ ಬದಲಾಗಿ ಈ ನಂಬಿಕೆಯಲ್ಲಿ ನಾವು ಜೀವಿಸುತ್ತಾ ಬರುವಾಗ, ನಂಬಿಕೆಯಲ್ಲಿ ವೃದ್ಧಿಯಾಗುತ್ತಾ ಬರುವಾಗ ನಮ್ಮ ಆತ್ಮಿಕ ಜೀವಿತ ಅದು ಫಲದಾಯಕವಾಗಿ ಮುಂದುವರಿಯುತ್ತಾ ಒಂದು ದಿವಸ ಏನಾಗ್ತದೆ, ನಾವು ಕ್ರಿಸ್ತನನ್ನು ಸಂಧಿಸುವಂತ, ಕ್ರಿಸ್ತನನ್ನು ನೋಡುವಂತ ಒಂದು ದಿವಸದವರೆಗೂ ಈ ನಂಬಿಕೆ ನೋಡ್ರಿ ಅದು ವೃದ್ಧಿಯಾಗುತ್ತಾ ಬರಬೇಕೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದೆ. ಈ ನಂಬಿಕೆ ಮೊದಲನೇದಾಗಿ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟದ್ದು ಯಾವಾಗ? ಹಾಗೆ ಯಾರಾದ್ರೂ ಹೇಳ್ತೀರಾ? ನಂಬಿಕೆ ಎಂಬತಕ್ಕಂತ ಪದ ಮೊದಲನೇದಾಗಿ ದೇವರ ವಾಕ್ಯದಲ್ಲಿ ಯಾವಾಗ ಎಲ್ಲಿ ತಿಳಿಸಲ್ಪಟ್ಟಿದೆ? ಅಬ್ರಹಾಮಂದ ಖಂಡಿತವಾಗ ಹೌದು. ನಾವು ಆದಿಕಾಂಡ 15:6 ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಏನಂತೆ? ಅಬ್ರಹಾಮನು ಯೆಹೋವನನ್ನು ನಂಬಿದನು. ನೋಡ್ರಿ, ಇದು ನಂಬಿಕೆ ಅದು ದೇವರಿಂದ ಉದ್ಭವವಾಗುವಂತ ಸಂಗತಿಯಾಗಿದೆ. ಅದು ದೇವರು ಉಂಟು ಮಾಡುವ ಒಂದು ಆತ್ಮೀಕವಾದಂತ ಒಂದು ಕ್ಯಾರೆಕ್ಟರ್ ನೋಡ್ರಿ ಅದು ಆಗಿದೆ. ದೇವರ ಬಳಿಗೆ ಬರಲು ಮನುಷ್ಯನಿಗೆ ಇರುವಂತ ಒಂದು ಮಾರ್ಗ, ಒಂದು ಆತ್ಮಿಕ ಸ್ಥಿತಿ ಏನೆಂಬುದಾಗಿ ಹೇಳುವಾಗ ಅದು ನಂಬಿಕೆಯೇ ಆಗಿದೆ ಎಂಬುವಂಥದ್ದನ್ನು ನಾವು ನೋಡುವಂತವರು ನಾವು ಆಗಿದ್ದೇವೆ. ವಿಗ್ರಹಾರಾಧಕನಾದ ಮೆಸೊಪೊತಾಮಿಯಾದಲ್ಲಿ ಇದ್ದಂತ ವಿಗ್ರಹಾರಾಧನಕ್ಕಾಗಿ ಜೀವಿಸುತ್ತಿದ್ದ ಒಬ್ಬ ಸಾಮಾನ್ಯ ವ್ಯಕ್ತಿ ಅಬ್ರಹಾಮನಾಗಿದ್ದ. ಇಂಥವನನ್ನು ದೇವರು ಆತನನ್ನು ಕರೆದು ನೋಡ್ರಿ, ಆತನನ್ನು ನೀನು ನಿನ್ನ ಸ್ವದೇಶವನ್ನು ಬಿಟ್ಟು, ಬಂಧು ಬಳಗವನ್ನು ಬಿಟ್ಟು ನಾನು ಕಳಿಸುವ ದೇಶಕ್ಕೆ ನೀನು ಹೊರಟು ಹೋಗಿ ಎಂಬುದಾಗಿ ಹೇಳುವಾಗ ಯಾರು ನಂಬಲಿಕ್ಕೆ ಸಾಧ್ಯ ಆಗ್ತದೆ? ಹೊರದೇಶ ಹೇಗಿದೆಯೋ, ದೂರ ದೇಶ ಹೇಗಿದೆಯೋ, ನಾನು ಅಲ್ಲಿ ಹೋಗಿ ಹೇಗೆ ಜೀವಿಸಲಿ, ನನ್ನ ಆಸ್ತಿ ಪಾಸ್ತಿ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಎಲ್ಲಾ ಸಂಗತಿಗಳನ್ನು ಬಿಟ್ಟು ನಾನು ಹೋಗಲಿ ಎಂಬುವಂತ ಯೋಚನೆ ಅದು ಬರುವಂತದ್ದು ಯಾರು ಒಪ್ಪುದಿಲ್ಲ. ಆದ್ರೆ ಅಬ್ರಾಮನ ಜೀವಿತ ಏನಾಯ್ತು ಗೊತ್ತಾ? ಅವನು ಏನೇ ಎಲ್ಲ ಸಂಗತಿಗಳು ಇದ್ದರೂ ಕೂಡ ನೋಡ್ರಿ, ಒಬ್ಬ ನಿಜ ದೇವರು, ಜೀವ ಸ್ವರೂಪನಾದ ದೇವರು, ಜೀವಿಸುವಂತ ದೇವರು, ಸರ್ವಶಕ್ತನಾದ ದೇವರು, ಯೆಹೋವನೇ ಒಬ್ಬನೇ ದೇವರು, ನಾನೇ ದೇವರು ಎಂಬುದಾಗಿ ಹೇಳಿದ್ದಂತ ಆ ದೇವರ ಸ್ವರವನ್ನು ಅವನು ಕೇಳಿಸಿಕೊಂಡಾಗ ಅವನ ಜೀವಿತದಲ್ಲಿ ನೋಡಿ ದೊಡ್ಡ ಮಾರ್ಪಾಟು ಅವನಲ್ಲಿ ಉಂಟು. ಯೆಹೋವನು ಹೇಳಿದಂತೆ, ದೇವರು ಹೇಳಿದಂತೆ ಅವನು ಹೊರಟು ಹೋದನು ಎಂಬುವುದು ಇದು ನಂಬಿಕೆ. ಅದರಿಂದ ಏನಾಯ್ತು? ಅಬ್ರಾಮನನ್ನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು ಎಂಬುವನು. ಹಾಗಾದ್ರೆ ನಂಬಿಕೆ ಎಂಬುದಾಗಿ ಹೇಳುವಾಗ ಇದು ಒಂದು ಬ್ಯಾಂಕ್ ಅಕೌಂಟ್ ಆಗಿದೆ. ನಾವು ತೆರೆಯುವ ಒಂದು ಬ್ಯಾಂಕ್ ಅಕೌಂಟ್ ಅಲ್ವಾ? ಏನಿದೆ ಆ ನಂಬಿಕೆಗೆ ನಾವು ಏನನ್ನು ಹಾಕ್ತೇವೆ? ಇಲ್ಲಿ ಓದ್ತೀವಲ್ಲ, ಏನದು? ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ನೀವು ಎಷ್ಟರ ಮಟ್ಟಿಗೆ ನೀವು ಕರ್ತನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆ ಅಭಿವೃದ್ಧಿಯಾಗಿ ಅದು ಹೋಗ್ತಾ ಇರ್ತದಲ್ಲ, ಅದು ನಿಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸುವಂತದ್ದಾಗಿದೆ. ನೀತಿಯನ್ನು ನೀವು ಸಂಪಾದಿಸಿಕೊಳ್ಳುತ್ತಾ ಹೋಗ್ತೀರಿ. ಯಾಕೆಂದ್ರೆ ನೀತಿಯು ಅದು ದೇವರಿಂದ ಬಂದದ್ದು, ಪರಲೋಕದಿಂದ ಬಂದದ್ದು. ದೇವರು ಸರ್ವಶ್ರೇಷ್ಠ ಕರ್ತನು, ಸೃಷ್ಟಿಕರ್ತನು, ಆತನು ನೀತಿವಂತನಾಗಿದ್ದಾನೆ. ಪ್ರಾರಂಭದಲ್ಲಿ ಆತನ ಮೊದಲನೇ ಕ್ಯಾರೆಕ್ಟರ್ ಅದು ನೀತಿಯಾಗಿದೆ. ಆದ್ರಿಂದ ನೋಡ್ರಿ, ನಾವು ನೀತಿವಂತರಾಗಬೇಕಾದ್ರೆ ನಂಬಿಕೆ ನಮ್ಮಲ್ಲಿ ಪ್ರಾಮುಖ್ಯವಾಗಿ ಇರಬೇಕೆಂಬುವಂಥದ್ದನ್ನು, ದೇವರಿಗೆ ವಿಧೇಯರಾಗುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿ. ಆದ್ರಿಂದ ನಾವು ನಮ್ಮ ನಂಬಿಕೆ ಅದು ಎಷ್ಟು ದೃಢವಾಗಿದೆಯೋ, ಎಷ್ಟು ರೀತಿಯಲ್ಲಿ ನಾವು ನಂಬಿಕೆಯನ್ನು ಸಂಪಾದಿಸಿಕೊಳ್ಳುತ್ತೇವೋ, ಅದರಲ್ಲಿ ಬೆಳೆಯುತ್ತೇವೋ, ಅಷ್ಟರ ಮಟ್ಟಿಗೆ ಏನಾಗ್ತದೆ, ಆ ನಮ್ಮ ನಂಬಿಕೆ ಎಂಬ ಬ್ಯಾಂಕ್ ಅಕೌಂಟ್ ನಲ್ಲಿ ಆ ನೀತಿವಂತರೆಂತಕ್ಕಂಥ ಒಂದು ಟ್ರೆಷರ್ ಅದೇನಾಗ್ತದೆ, ನಿಧಿ ಅದು ಶೇಖರವಾಗುತ್ತಾ ಹೋಗುವಂಥದ್ದು ಅದು ಆಗಿರುತ್ತದೆ. ಆದ್ರಿಂದ ಫೇತ್ ಕಮ್ಸ್ ಫ್ರಮ್ ಗಾಡ್. ನಂಬಿಕೆಯು ದೇವರಿಂದ ಬಂದಂತದ್ದಾಗಿದೆ. ಅಪೊಸ್ತಲರ ಕೃತ್ಯ 3:16. ನೀವು ನೋಡುವಂತ, ನಿಮಗೆ ಗುರುತಿರುವಂತ ಈ ಮನುಷ್ಯನು ನೆಟ್ಟಗಾದದ್ದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ. ಏನಂತೆ? ಮುಂದೆ ಓದಿ.
ನೀವು ನೋಡುವಂತ ನಿಮಗೆ ಗುರುತಿರುವಂತ ಈ ಮನುಷ್ಯನು ನೆಟ್ಟಗಾದದ್ದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ. ಆ ಹೆಸರೇ ಹ್ಮ್. ಇವನನ್ನು ಬಲಪಡಿಸಿತು. ಆತನ ಹೌದು. ಮೂಲಕ ಉಂಟಾಗಿರುವ ಸಾಕು. ನಂಬಿಕೆಯೇ ನಂಬಿಕೆ ಅದು ದೇವರಿಂದ ಬರುವಂತ ಸಂಗತಿಯಾಗಿ ಆತ್ಮಿಕ ಸಂಗತಿಯಾಗಿದೆ. ನಂಬಿಕೆ ದೇವರಿಂದ ಬರುವಂತದ್ದಾಗಿದೆ. ನೋಡ್ರಿ, ಪೌಲನು ಮತ್ತು ಪೇತ್ರನು ಅಲ್ಲಿ ಯೋಹಾನನು ಪೇತ್ರನು ಆ ಹುಟ್ಟು ಕುಂಟನಾದಂತ ವ್ಯಕ್ತಿಯನ್ನು ಅವರು ಆ ಅವರು ರೋಗವನ್ನು ಅವರ ವಾಸಿ ಮಾಡಿ ಅವನು ಎದ್ದು ನಡೆಯುವಂತಾದಾಗ ಆ ಜನರಲ್ಲಿ ಅನೇಕ ರೀತಿಯಲ್ಲಿ ಕಳವಳಕ್ಕೆ ಉಂಟಾಯಿತು. ಅವರು ಏನಪ್ಪಾ ಇಂಥ ಒಂದು ಅದ್ಭುತ ಕಾರ್ಯ ಇವರಿಂದ ನಡೆಯುತ್ತಲ್ಲ, ಇವರು ಕೇವಲ ಆ ಬೆಸ್ತರಲ್ವೇ, ಇವರು ಮೀನನ್ನು ಹಿಡಿಯುವಂತ ಒಬ್ಬ ಬೆಸ್ತನಾಗಿದ್ನಲ್ಲ, ಇವರಿಗೆ ಹೇಗೆ ಬಂತು ಈ ಶಕ್ತಿ, ಇವರಿಗೆ ಹೇಗೆ ಬಂತು ಈ ಎಲ್ಲಾ ಜ್ಞಾನ ಎಂಬುದಾಗಿ ಅವರಿಗೆ ಬಹಳ ಆಶ್ಚರ್ಯ ಉಂಟು. ಆದರೆ ಪೇತ್ರನು ಹೇಳ್ತಕ್ಕಂತ ಮಾತು, ಈ ವ್ಯಕ್ತಿ ಅವನಿಗೆ ರೋಗ ಅವನಿಗೆ ಗುಣವಾಗಬೇಕಾದ್ರೆ ಏನಂತೆ? ಓದಿ ಸಿಸ್ಟರ್ ಇನ್ನೊಂದ್ಸರಿ ಅದು 3:16. ನೀವು ನೋಡುವಂತ ನಿಮಗೆ ಗುರುತಿರುವಂತ ಈ ಮನುಷ್ಯನು ನೆಟ್ಟಗಾದದ್ದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ. ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣವಾಗಿದೆ ಎಂಬುವಂಥದ್ದನ್ನು ನಾವು, ಅದರಿಂದ ನಂಬಿಕೆ ಅದು ದೇವರಿಂದ ನಮಗೆ ಸಿಗುವಂತ ಆತ್ಮೀಕವಾದಂತ ಒಂದು ಮೌಲ್ಯ ಅದಾಗಿದೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಇಬ್ರಿಯ 12:1-2. ಇಬ್ರಿಯ 12:1-2. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನೂ ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಎಲ್ಲಿಂದ ಬಂತು ನಂಬಿಕೆ? ಹೇಗೆ ನಮಗೆ ಸಿಕ್ಕಿತು ನಂಬಿಕೆ? ಫೇತ್ ಕಮ್ಸ್ ಫ್ರಮ್ ಗಾಡ್ ಅಂದ್ರೆ ಓದಿದ್ವಲ್ಲ ಅಲ್ಲಿ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆದಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಮ್ಮ ಓಟವನ್ನು ನಾವು ಸ್ಥಿರಚಿತ್ತದಿಂದ ಓಡೋಣ ಎಂಬುವಂಥದ್ದು ನಾವು, ಇದು ಕರ್ತನಿಂದ ನಮಗೆ ಕೊಟ್ಟಿರುವಂತಹ ನಂಬಿಕೆ. ಅದು ನೋಡ್ರಿ, ದಿವಸದಿಂದ ದಿವಸಕ್ಕೆ ಅದು ವೃದ್ಧಿಯಾಗಬೇಕಾದ್ರೆ ಕರ್ತನ ಸಾನ್ನಿಧ್ಯದಲ್ಲಿ ನಾವು ಅದನ್ನು ಬೇಡಿಕೊಳ್ಳುವಂಥದ್ದು, ನಮ್ಮ ನಂಬಿಕೆ ಕುರಿತಾಗಿ ನಾವು ಎಷ್ಟರ ಮಟ್ಟಿಗೆ ನಾವು ಆ ನಂಬಿಕೆಯಲ್ಲಿ ವೃದ್ಧಿ ಹೊಂದಿದ್ದೇವೆ ಎಂಬುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಪ್ರಾಮುಖ್ಯವಾದ ಸಂಗತಿ ಅದು ಆಗಿರ್ತದೆ. ಈ ನಂಬಿಕೆ ಅದು ಉದ್ಭವವಾಗದ ವಿಶ್ವಾಸ ಜೀವಿತದಲ್ಲಿ ಹೇಗೆ ಎಂಬುದಾಗಿ ಹೇಳುವಾಗ ಗಲಾತ್ಯ 5:22. ಗಲಾತ್ಯ 5:22. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಈ ಇರ್ತಕ್ಕಂತ ಇಲ್ಲಿ ತಿಳಿಸಿರ್ತಕ್ಕಂತ 9 ಪವಿತ್ರಾತ್ಮನು ನಮ್ಮ ಜೀವಿತದಲ್ಲಿ ಉಂಟು ಮಾಡುವ ಫಲವನ್ನು ನಾವು ನೋಡುವಂತವರಾಗಿದ್ದೇವೆ. ಅದರಲ್ಲಿ ನಂಬಿಕೆ ಪ್ರಾಮುಖ್ಯವಾದದ್ದು. ನಂಬಿಕೆ ಅಲ್ವೇ? ಆ ನಂಬಿಕೆ ಅದಾಗದೆ ನಮ್ಮಿಂದ ಬರುವಂತದ್ದು ಆಗುವುದಿಲ್ಲ. ಆದ್ರೆ ದೇವರಾತ್ಮನು ನಮ್ಮಲ್ಲಿ ವಾಸಿಸುವನಾಗಿ ನಮ್ಮ ನಂಬಿಕೆಯನ್ನು ವೃದ್ಧಿಪಡಿಸುವವನು, ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ನಂಬಿಕೆಯನ್ನು ವೃದ್ಧಿಪಡಿಸಿ ನಾವು ಕರ್ತನನ್ನು ಆತುಕೊಳ್ಳುವಂತೆ ಅವನು ಮಾಡುವಂತವನು ಆಗಿದ್ದಾನೆ ಎಂಬುವಂಥದ್ದನ್ನು ನಾವು ನೋಡುವಂತವರು ಆಗಿದ್ದೇವೆ. ಎಫೆಸ 2:8. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಮುಂದೆ ಅದು ದೇವರ ವರವೇ, ಅದು ಪುಣ್ಯ ಕ್ರಿಯೆಗಳಿಂದ. ಸಾಕು, ಅದು ದೇವರ ವರ. ಇಟ್ಸ್ ಎ ಗಿಫ್ಟ್ ಫ್ರಮ್ ಗಾಡ್. ನಂಬಿಕೆಯು ದೇವರು ನಮಗೆ ಕೊಟ್ಟಿರ್ತಕ್ಕಂತ ಒಂದು ವರವಾಗಿದೆ ಎಂಬುವಂಥದ್ದನ್ನು ನೋಡ್ರಿ. ಇವತ್ತಿನ ಜೀವಿತದಲ್ಲಿ ಲೋಕದಲ್ಲಿ ಅನೇಕ ಜನರು ಈ ಲೋಕದಲ್ಲಿ ಇದ್ದಾರೆ, ಅನೇಕ ಸಾವಿರಗಟ್ಟಲೆ ಕೋಟಿಗಟ್ಟಲೆ ಜನರು. ಆದರೆ ನಂಬಿಕೆ ಇಡುವವರು ಬಹಳ ಕಡಿಮೆ. ನಂಬಿಕೆ ಅದು ದೇವರಿಂದ ಉದ್ಭವವಾಗುವಂಥದ್ದು, ದೇವರು ಕೊಡುವಂತ ಒಂದು ವರ ಅದು ಆಗಿರ್ತದೆ. ಆದ್ರಿಂದಲೇ ನೀವು ದೇವರ ಮಕ್ಕಳಾಗಿದ್ದೀರಿ. ಆದ್ರಿಂದಲೇ ನಿಮ್ಮ ಜೀವಿತದಲ್ಲಿ ಆ ಪರಿವರ್ತನೆ, ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಜೀವಿತದಲ್ಲಿ ಉಂಟಾಗಿದೆ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಹೇಗಪ್ಪ ನಾವು ವಿಗ್ರಹಾರಾಧಕರಾಗಿ ಲೋಕದಲ್ಲಿ ಬದುಕುತ್ತಾ ಇದ್ದೆವು,
ಹೇಗೋ ನಾವು ಈ ಲೋಕದ ಎಲ್ಲಾ ನಿರ್ಜೀವ ಕೃತ್ಯಗಳನ್ನು ನಾವು ಮಾಡುತ್ತಾ ಅದನ್ನು ಅನುಸರಿಸ್ತಾ ಅದರಲ್ಲಿ ನಾವು ಪಾಲು ತೆಗೆದುಕೊಳ್ತಾ ಹೋಗ್ತಾ ಇದ್ದೀವಿ. ಆದ್ರೆ ದೇವರು ನಮ್ಮನ್ನು ಇದರಿಂದ ಬಿಡಿಸಿ ಸತ್ತವರಾದ ನಮ್ಮನ್ನು ಬದುಕಿಸಿ ನಂಬಿಕೆಯ ಮುಖಾಂತರವಾಗಿ ನಾವು ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆಯನ್ನು ಹೊಂದುವಂತೆ ನಮ್ಮ ಜೀವಿತವನ್ನು ಬದಲಾಯಿಸಿದನು ಎಂಬುವಂತ ಅದ್ಭುತವಾದಂತ ಸಾಕ್ಷಿ ಇವತ್ತಿನ ದಿವಸ ಅನೇಕ ವಿಶ್ವಾಸಿಗಳಲ್ಲಿ ಇರುವಂತದ್ದನ್ನು ನಾವು ಅದರಿಂದ ನಾವು ತಿಳ್ಕೊಂಡಂತ ಮೊದಲನೇ ಅಂಶ ಏನಂದ್ರೆ ಫೇತ್ ಕಮ್ಸ್ ಫ್ರಮ್ ಗಾಡ್. ನಂಬಿಕೆಯು ಅದು ದೇವರ ಇಂದ ಬರುವಂತ ಆತ್ಮೀಕವಾದಂತ ಒಂದು ಸತ್ಯ, ಒಂದು ಅದ್ಭುತವಾದಂತ ಜೀವಿತ ಅದಾಗಿದೆ ಎಂಬುದು. ಎರಡನೇದಾಗಿ ಕಾನ್ಸೆಪ್ಟ್ ಆಫ್ ಫೇತ್ ಅಂದ್ರೆ ಏನದು? ನಂಬಿಕೆ ಎಂತಕ್ಕಂತ ಒಂದು ಕಲ್ಪನೆ, ಒಂದು ಭಾವನೆ ಅಥವಾ ನಂಬಿಕೆ ಎಂಬುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಹೇಗೆಂಬುದಾಗಿ ಹೇಳುವಾಗ ರೋಮ 1:17 ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದ್ದಾಗಿದೆ. ನೋಡ್ರಿ, ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ ಅಂತಕ್ಕಂತ ಆ ಶಾಸ್ತ್ರೋಕ್ತಿಯ ಒಂದು ಹೇಳಿಕೆ ಉಂಟಲ್ಲ, ಅದು ಸತ್ಯವಾದಂತ ಮಾತು ಅದು ಆಗಿರ್ತದೆ. ಅಂದ್ರೆ ಆ ಒಂದು ಅರ್ಥವನ್ನು ನಾವು ಶ್ರೇಷ್ಠವಾಗಿ ನಾವು ಗ್ರಹಿಸಿಕೊಳ್ಬೇಕು. ಒಬ್ಬನು ದೇವರ ಬಳಿಗೆ ಬರಬೇಕಾದರೆ, ನೀತಿವಂತನು ಆತನ ಆಗಬೇಕಾದರೆ ಆತನಿಗೆ ನಂಬಿಕೆಯು ಅದು ಪ್ರಾಮುಖ್ಯವಾದ ಅಂಶ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಯಾಕೆಂದ್ರೆ ಈಗ ಅಬ್ರಹಾಮನು ದೇವರ ಮೇಲೆ ನಂಬಿಕೆ ಇಟ್ಟನು. ಆ ನಂಬಿಕೆಯು ಅವನ ಜೀವಿತದಲ್ಲಿ ನೀತಿ ಎಂದು ಲೆಕ್ಕಕ್ಕೆ ಎಣಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡಿದೀವಿ. ಅಂತಂದ್ರೆ ದೇವರನ್ನು ಯಾರು ಎಂದು ನೋಡಿಲ್ಲ, ಯಾರು ಕಂಡಿಲ್ಲ. ದೇವರನ್ನು ನೋಡ್ಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಹಳೆ ಒಡಂಬಡಿಕೆಯಿಂದ ಪ್ರಾರಂಭದಿಂದ ರೆವಲೇಷನ್ ವರೆಗೆ ಯಾರು ದೇವರನ್ನು ನೋಡಿಲ್ಲ. ವಾಕ್ಯದಲ್ಲಿ ನಾವು ನೋಡ್ತೇವೆ, ಟ್ರಾನ್ಸ್ಲೇಷನ್ ಮಾಡುವಾಗ ದೇವರು ಅಬ್ರಹಾಮನನ್ನು ಕರೆದನು, ಅಬ್ರಹಾಮನು ದೇವರು ಕೂಡ ಮಾತನಾಡಿದನು ಮತ್ತು ಇಂತರ ಮೋಶೆ ಎಲ್ಲರ ಬಗ್ಗೆ ನಾವು ನೋಡ್ತೇವೆ. ಆದ್ರೆ ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರು ದರ್ಶನ ಕೊಡುವ ರೀತಿ, ಆತನ ಮಾತಾಡುವ ರೀತಿ ಅದು ಹೇಗಿತ್ತೆಂಬುದಾಗಿ ಹೇಳಿದರೆ, ತನ್ನನ್ನು ತಾನು ಮನುಷ್ಯರ ಮುಂದೆ ಆತನು ಪೂರ್ಣವಾಗಿ ತನ್ನನ್ನು ತಾನು ಪ್ರಕಟಿಸಿಕೊಂಡಿಲ್ಲ. ಆತನನ್ನು ನೋಡ್ಲಿಕ್ಕೆ ಯಾರಿಗೂ ಸಾಧ್ಯತೆ ಇಲ್ಲ. ದೇವರನ್ನು ನೋಡಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ತೀವಿ. ಆದರೆ ದೇವರು ವಾಕ್ಯದ ಮುಖಾಂತರವಾಗಿ ಮಾತನಾಡ್ತಾನೆ, ಅದನ್ನ ಕನಸಿನ ಮುಖಾಂತರವಾಗಿ ಮಾತನಾಡ್ತಾನೆ ಮತ್ತು ದರ್ಶನಗಳನ್ನು ಕೊಡುವುದರ ಮುಖಾಂತರವಾಗಿ ಆತನು ಮಾತನಾಡುವಂತವನಾಗಿದ್ದಾನೆ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ತೇವೆ. ಅದೇ ರೀತಿಯಲ್ಲಿ ಅಬ್ರಹಾಮನು ಕೂಡ ಕರ್ತನು ದೇವರ ಸ್ವರವನ್ನು ಅಬ್ರಹಾಮನು ಕೇಳಿಸಿಕೊಂಡವನಾಗಿ ನೋಡ್ರಿ ತನ್ನ ಎಲ್ಲಾ ಸಂಗತಿಗಳನ್ನು ಬಿಟ್ಟುಬಿಟ್ಟು ಆತನು ಹೊರಟು ಹೋದನು ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ನೋಹನು ಕೂಡ ಏನಾಯ್ತು? ಕರ್ತನು ದೇವರ ಕೃಪೆ ಮೊದಲನೇದಾಗಿ ನೋಹನಿಗೆ ದೊರೆಯಿತು. ಲೋಕದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರು ದುಷ್ಟತ್ವದಲ್ಲಿ ಜೀವಿಸುತ್ತಾ ಇರುವಾಗ ದೇವರಿಗೋಸ್ಕರವಾಗಿ ನೀತಿವಂತನಾಗಿ ಬದುಕಿದ ಒಬ್ಬನೇ ವ್ಯಕ್ತಿ ಯಾರೆಂದ್ರೆ ಅವನು ನೋಹನು. ಅಂದ್ರೆ ನೋಹನಲ್ಲಿ ಇದ್ದಂತ ಆ ನಂಬಿಕೆಯೇ ಅದಕ್ಕೆ ಕಾರಣವಾಗಿತ್ತು. ಅದರಿಂದ ದೇವರು ಅವನಿಗೆ ದರ್ಶನವನ್ನು ಕೊಟ್ಟು ಅವನು ಹೇಳ್ತಕ್ಕಂತ ಮಾತು, ನೀನು ಒಂದು ದೊಡ್ಡ ನಾವೆಯನ್ನು ನೀನು ಸಿದ್ಧ ಮಾಡು, ನಿನ್ನನ್ನು ನಿನ್ನ ಕುಟುಂಬವನ್ನು ನಾನು ರಕ್ಷಿಸಿ ನಿನ್ನ ಮುಖಾಂತರವಾಗಿ ನೀನು ಹೊಸ ಸಂತತಿ ನಾನು ಉಂಟು ಮಾಡುವೆನೆಂಬುದಾಗಿ ಈ ಲೋಕವನ್ನೆಲ್ಲಾ ನಾನು ನಾಶ ಮಾಡಿಬಿಡ್ತೇನೆ. ನೋಹನು ಈ ಕರ್ತನ ಮಾತನ್ನು ಕರ್ತನಿಗೆ ಏನಂತೆ 100% ಆತನು ವಿಧೇಯನಾದನೆಂಬುದಾಗಿ ನಾವು ಅಲ್ವೇ? ನೋಡ್ರಿ, ಅಂದ್ರೆ ಕಾನ್ಸೆಪ್ಟ್ ಆಫ್ ಫೇತ್ ಏನೆಂಬುದಾಗಿ ಹೇಳುವಾಗ ನಂಬಿಕೆಯ ಮುಖಾಂತರವಾಗಿಯೇ ನಾವು ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಉಂಟೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಬ್ರಿಯ 11:6 ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಅಲ್ವೇ? ನಂಬಿಕೆ ನೋಡ್ರಿ, ಮತ್ತೆ ನಂಬಿಕೆ ಬಂತಲ್ಲ.
ದೇವರನ್ನು ನಾನು ಹೇಳಿದೆ ಆಗಲೇ, ಇಲ್ಲಿ 1 ಯೋಹಾನ 4:12 ಉಂಟು. ಏನದು? ದೇವರನ್ನು ಯಾರು ಎಂದೂ ನೋಡಿಲ್ಲ, ಆದ್ರೆ ದೇವರ ಬಳಿಗೆ ಬರುವವನು ದೇವರಿದ್ದಾನೆ, ನಮಗೆ ಪ್ರತಿಫಲವನ್ನು ಕೊಡುತ್ತಾನೆ, ಆತನಿದ್ದಾನೆ ಎಂಬತಕ್ಕಂಥ ಅಂಶವನ್ನು ನಂಬುವಾಗ ಏನಾಗ್ತದೆ? ನಮ್ಮ ಜೀವಿತದಲ್ಲಿ ದೇವರು ಸಂಪರ್ಕಿಸುವಂತವನಾಗಿದ್ದಾನೆ, ಮಾತನಾಡುವಂತವನಾಗಿದ್ದಾನೆ, ನಮಗೆ ಬೇಕಾದಂತ ಆತ್ಮಿಕ ದಾರಿಯನ್ನು ತೋರಿಸುವಂತವನು ದೇವರಾಗಿದ್ದಾನೆ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ರೋಮ 3:27-26. ಹಾಗಾದರೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವೆಲ್ಲಿ? ಅದು ಇಲ್ಲದೆ ಹೋಯಿತು. ಯಾವ ಪ್ರಮಾಣದಿಂದ ಕರ್ಮ ಮಾರ್ಗವನ್ನು ಅನುಸರಿಸುವುದರಿಂದಲೋ ಅಲ್ಲ, ವಿಶ್ವಾಸ ಮಾರ್ಗವನ್ನು ಅನುಸರಿಸುವುದರಿಂದಲೇ. ಧರ್ಮ ಪ್ರಮಾಣ ಸಂಬಂಧವಾದ ಕರ್ಮಗಳಿಲ್ಲದೆ ನಂಬಿಕೆಯಿಂದಲೇ ಮನುಷ್ಯರು ನೀತಿವಂತರೆಂದು ನಿರ್ಣಯಿಸಲ್ಪಡುವವರೆಂಬುದಾಗಿ ನಿಶ್ಚಯ ಮಾಡಿಕೊಂಡಿದ್ದೇವಲ್ಲ. ನೋಡ್ರಿ, ಇದು ಕಾನ್ಸೆಪ್ಟ್ ಆಫ್ ಫೇತ್ ಇದೇನೆ. ಏನದು? ಅಬ್ರಾಹ್ಮನು ಯಾವ ರೀತಿ ದೇವರ ಮೇಲೆ ನಂಬಿಕೆ ಇಟ್ಟನೋ ಅದೇ ರೀತಿಯಲ್ಲಿ ಒಬ್ಬ ವಿಶ್ವಾಸಿಯು ರಕ್ಷಣೆ ಹೊಂದುವಾಗ, ನೀತಿವಂತನಾಗಬೇಕಾದರೆ ದೇವರ ಮೇಲೆ ನಂಬಿಕೆ ಇಡಬೇಕು, ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ಇದೇ ಕಾನ್ಸೆಪ್ಟ್ ನಲ್ಲೇ ವಾಕ್ಯ ಅದು ನಮಗೆ ಬೋಧಿಸುವಂತದ್ದಾಗಿದೆ. ಈಗ ಅಬ್ರಾಹ್ಮನ ಕಾಲದಲ್ಲಿ ಯಾವ ಧರ್ಮಶಾಸ್ತ್ರ ಇರಲಿಲ್ಲ, ಆದರೆ ಧರ್ಮಶಾಸ್ತ್ರವನ್ನು ಹೊರತುಪಡಿಸಿ ಮೊದಲು ಆದಂತ ಸಂಗತಿ ಏನು ಗೊತ್ತಾ? ದೇವರ ಯೋಚನೆಯಲ್ಲಿ, ದೇವರ ಸಾರ್ವಭೌಮತೆಯಲ್ಲಿ ಇದ್ದಂತ ಅಂಶ ಏನೆಂಬುದಾಗಿ ಹೇಳಿದರೆ, ಪ್ರತಿ ಮನುಷ್ಯನೂ ಕೂಡ ನಂಬಿಕೆ ಇಡಬೇಕು. ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಲೋಕದ ಜನರ ಪಾಪಗಳಿಗೋಸ್ಕರವಾಗಿ ಕಳಿಸಿಕೊಟ್ಟು, ಆತನು ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ, ನೋಡ್ರಿ, ಆತನ ಮೇಲೆ ನಂಬಿಕೆ ಇಡುವರ ಮುಖಾಂತರವಾಗಿ ಏನಾಗ್ತದೆ? ಆತನ ರಕ್ತದ ಮುಖಾಂತರವಾಗಿ ಏನಾಗ್ತದೆ? ಅವನಿಗೆ ನೀತಿಯ ನಿರ್ಣಯ ದೊರೆಯುವಂತದ್ದಾಗಿದೆ. ಆತನು ನೀತಿವಂತನು ಎಂಬುದಾಗಿ ದೇವರು ಪರಿಗಣಿಸುವಂತವನು ಆತನಾಗಿದ್ದಾನೆ ನಾವು ನೋಡುವ. ಇದೇ ಕಾನ್ಸೆಪ್ಟ್ ಅನ್ನು ವಿಶ್ವಾಸಿಯ ಜೀವಿತದಲ್ಲಿ ಅದೇ ಅಂಶ ಬರುವಂತದ್ದು ಅದು ಆಗಿದೆ. ಅದರಿಂದ ಪ್ರಿಯರೇ, ನಾವು ರೋಮಾಪತ್ರಿಕೆಯಲ್ಲಿ 3:22-26 ಓದುವಾಗ ಅದೇ ಅಂಶವನ್ನು ನಾವು ಓದುವಂತವರು ನಾವು ಆಗಿದ್ದೇವೆ. ಈಗಿನ ಕಾಲದಲ್ಲಿ ಅನೇಕ ಈ ರೀತಿಯ ಫೇಕ್ ಗಿಮಿಕ್ಸ್ ಅನ್ನು ಮಾಡುವಂತವರಾಗಿದ್ದಾರೆ. ಏನದು? ಯಾವ್ಯಾವುದೋ ಸಿಡಿಗಳನ್ನು ಬಿಡುವುದು. ನಾನು ಹೋದೆ, ದೇವರನ್ನು ನೋಡ್ಕೊಂಡು ಬಂದೆ, ಪರಲೋಕಕ್ಕೆ ಹೋಗಿದ್ದೆ, ಅಲ್ಲಿ ನಾನು ದೇವರನ್ನು ಸಂಧಿಸಿದೆ, ಅಲ್ಲಿ ಪೇತ್ರನು ಹೋಗ್ತಾ ಇದ್ದ, ಮತ್ತು ಸೈತಾನನನ್ನು ಕೂಡ ನಾನು ನೋಡಿದೆ ಎಂಬತಕ್ಕಂತ ಅನೇಕ ಈ ರೀತಿಯ ಫೇಕ್ ವಿಡಿಯೋಗಳನ್ನು ಬಿಡುವಂಥದ್ದು. ಒಬ್ಬ ಪ್ಲಾಟ್ಫಾರ್ಮ್ ನಲ್ಲಿ ನಿಂತುಕೊಂಡು ನಾವು ದೇವರನ್ನು ಸಂಧಿಸಿದೆವು ಎಂಬುದಾಗಿ ಅನೇಕ ಈ ರೀತಿಯಲ್ಲಿ ಮಾತನಾಡುವಂಥದ್ದು. ದೇವರಾತ್ಮನ ಆ ಒಂದು ಸಾರ್ವಭೌಮತೆಯನ್ನು ತಿಳ್ಕೊಳ್ಳದೆ ಬಹಳ ಕ್ಷುಲ್ಲಕವಾಗಿ ವರ್ತಿಸುವಂಥದ್ದು ನಾವು ನೋಡುವಂಥದ್ದು. ಇದೆಲ್ಲ ಸುಳ್ಳು ಬೋಧನೆಗಳು ಅವುಗಳಾಗಿರ್ತವೆ. ಆದರೆ ದೇವರ ವಾಕ್ಯದ ಕಾನ್ಸೆಪ್ಟ್ ಏನೆಂಬುದಾಗಿ ಹೇಳಿದರೆ, ಒಬ್ಬ ವ್ಯಕ್ತಿ ತನ್ನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನನ್ನು ಒಡೆಯನನ್ನಾಗಿ ಸ್ವೀಕಾರ ಮಾಡಿ ಆ ರಕ್ಷಣೆಯನ್ನು ಆತನ ಹೃದಯದಲ್ಲಿ ಅನುಭವಿಸುವಾಗ ಏನಾಗ್ತದೆ? ಅವನ ಜೀವಿತದಲ್ಲಿ ಆತನು ನೀತಿವಂತನೆಂಬುದಾಗಿ ದೇವರು ಪರಿಗಣಿಸುವಂತವನು ಆತನಾಗಿದ್ದಾನೆ ಎಂಬುವಂಥದ್ದನ್ನು ವಾಕ್ಯದಲ್ಲಿ ನಾವು ತಿಳ್ಕೊಳ್ಳುವಂತವರು ನಾವು ಆಗಿದ್ದೇವೆ. ಮೂರನೇ ಅಂಶಕ್ಕೆ ನಾವು ಬರುವಾಗ, ಗಾಡ್ ಕಾಲ್ಸ್ ಅಸ್ ಟು ಲಿವ್ ಬೈ ಫೇತ್ ಅಂತಂದ್ರೆ, ಒಬ್ಬ ವಿಶ್ವಾಸಿ ನಂಬಿಕೆಯಿಂದಲೇ ಬದುಕಬೇಕು ಎಂಬುವಂಥದ್ದು ದೇವರ ವಾಕ್ಯದ ಸತ್ಯವಾಗಿದೆ. ಇಬ್ರಿಯ 11:1. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದೂ ಆಗಿದೆ. ಏನಂತೆ? ನಂಬಿಕೆ ಎಂಬುದಾಗಿ ಹೇಳುವಾಗ ಅದರ ಒಳ ಅರ್ಥ ಏನೆಂಬುದಾಗಿ ಹೇಳುವಾಗ, ಕಾಣುವ ಸಂಗತಿಗಳಿಗೆ ನಾವು ನಂಬಿಕೆ ಇಡುವಂತ ಅವಶ್ಯಕತೆ ಇಲ್ಲ ಅಲ್ವೇ? ನಮಗೆ ಕಾಣಿಸ್ತಾ ಇದೆ, ಇದು ಏನೆಂಬುದಾಗಿ ಗೊತ್ತು. ಆದರೆ ಕಾಣದೇ ಇರ್ತಕ್ಕಂಥ ಸಂಗತಿಗಳು ಇವು ನಡೆಯುತ್ತವೆ, ಇದು ಉಂಟು ಎಂಬುದಾಗಿ ನಾವು ನಂಬುವಂಥದ್ದೇ ಅದು ನಂಬಿಕೆ ಆಗಿದೆ ಎಂಬುವಂಥದ್ದನ್ನು ಅಲ್ಲಿ ನೋಡ್ರಿ, ಆ ಒಂದು ಇಬ್ರಿಯ ಪತ್ರಕರ್ತನೆ ಬರೆಯುವಂಥದ್ದನ್ನು ನಾವು, ಗಾಡ್ ಕಾಲ್ಸ್ ಅಸ್ ಟು ಲಿವ್ ಬೈ ಫೇತ್, ದೇವರು ನಮ್ಮನ್ನು ನಂಬಿಕೆಯಲ್ಲಿ ಜೀವಿಸಬೇಕೆಂಬುದಾಗಿ ಕರೆಯುವಂತವನು ಆತನಾಗಿದ್ದಾನೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ತೇವೆ. ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಆತನು
ಆತನು ಶಿಷ್ಯರಿಗೆ ಬೋಧನೆಗಳನ್ನು ಮಾಡಿ ಇದೆಲ್ಲವನ್ನು ತಂದೆಯನ್ನು ನೋಡಿದ್ರಿಂದ, ತಂದೆಯನ್ನು ನೋಡಿದ ಮೇಲೆ ಮಗನನ್ನು ನೀವು ನೋಡಿದ ಮೇಲೆ ತಂದೆಯನ್ನು ನೋಡಿದ ಹಾಗೆ ನಾನು ತಂದೆ ಒಂದೇ ಆಗಿದ್ದೇವೆ ಎಂಬುದಾಗಿ ಶಿಷ್ಯರಿಗೆ ಒಂದು ಕನ್ವಿನ್ಸ್ ಆತನು ಮಾಡಿ ಎಲ್ಲ ರೀತಿಯಲ್ಲಿ ಬೋಧನೆಯನ್ನು ಮಾಡಿದರೂ ಕೂಡ ತೋಮನೆಂಬತಕ್ಕಂತ ಆ ಶಿಷ್ಯನು ಆತನಿಗೆ ಅಷ್ಟು ನಂಬಿಕೆ ಹುಟ್ಟಲಿಲ್ಲ. ಆತನು ಇದು ಹೇಗೆ ಸಾಧ್ಯ, ತಂದೆಯನ್ನು ನಮಗೆ ತೋರಿಸು ಎಂಬುದಾಗಿ ಹೇಳುವಂತ ಒಂದು ಇನ್ನೂ ನಂಬಿಕೆಯ ಕಡಿಮೆಯಾದಂತ ಸ್ಥಿತಿ ಇದ್ದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಸತ್ತು ಹೂಣಲ್ಪಟ್ಟು 3ನೇ ದಿವಸದಲ್ಲಿ ಪುನರುತ್ಥಾನ ಹೊಂದಿ ದಿವಾರಾವಣ ಹೊಂದುವುದಕ್ಕಿಂತ ಮುಂಚೆ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಾಗ ಆಗ ಅಲ್ಲಿ ತೋಮನು ಕೂಡ ಅವನು ಬಂದು ಕರ್ತನ ಮುಂದೆ ನಿಂತುಕೊಳ್ಳೋದನ್ನು ನೋಡ್ತೀವಿ. ಆಗ ಅವನು ಹೇಳ್ತಕ್ಕಂತ ಮಾತು, ಅವನೇನ್ ಹೇಳಿದ? ಯೋಹಾನ 20:24-25. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದುಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಆತದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. ನೋಡ್ರಿ, ತೋಮನು ಹೇಳ್ತಕ್ಕಂತ ಮಾತು ಅಂದ್ರೆ ನೋಡ್ರಿ, ಅವನಲ್ಲಿ ಇದ್ದಂತ ಆ ನಂಬಿಕೆಯ ವೀಕ್ನೆಸ್, ಆ ಒಂದು ಅಪನಂಬಿಕೆಯ ಜೀವಿತ ನಾವು ಗ್ರಹಿಸಿಕೊಳ್ಳುವಂತವರು ನಾವು ಆಗಿದ್ದೇವೆ ಇಲ್ಲಿ. ಆಮೇಲೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಕ್ಕಂತ ಮಾತು ಏನಂತ, 29ನೇ ವಚನ. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. ನೋಡ್ರಿ, ಕಾನ್ಸೆಪ್ಟ್ ಆಫ್ ಫೇತ್ ಏನದು? ಒಬ್ಬ ವಿಶ್ವಾಸಿ ಜೀವಿಸುವಂತದ್ದು ಅದು ನಂಬಿಕೆಯಿಂದಲೇ ಎಂಬುದಾಗಿ ಹೇಳುವಾಗ ನೋಡ್ರಿ ಏನಂತ ಹೇಳ್ತಾರೆ ಯೇಸು ಸ್ವಾಮಿ, ನೀನು ನೋಡಿ ನನ್ನನ್ನು ನಂಬಿದ್ದೀಯಪ್ಪ, ಆದ್ರೆ ನೋಡದೆ ನಂಬಿದವರು ಎಷ್ಟೋ ಧನ್ಯರು. ಅವ್ರು ಯಾರು? ನಾವೇ ವಿಶ್ವಾಸಿಗಳು. ನಾವು ನೋಡ್ಲಿಲ್ಲ, ಯೇಸು ಸ್ವಾಮಿಯನ್ನು ನೋಡ್ಲಿಲ್ಲ. ಯಾರು ಈ ಲೋಕದಲ್ಲಿ ಯಾರೇ ನೋಡ್ಲಿಲ್ಲ. ಯಾವ ಭಕ್ತರು ಕೂಡ, ಹಳವಣಿಕೆಯ ಭಕ್ತರು ಕೂಡ, ಹೊಸ ಒಡಂಬಡಿಕೆಯ ಭಕ್ತರು ಕೂಡ ಯಾರು ಯೇಸು ಸ್ವಾಮಿಯನ್ನು ಇದುವರೆಗೆ ನೋಡಿದವರಿಲ್ಲ, ದೇವರನ್ನು ನೋಡಿದವರಿಲ್ಲ. ಆದರೆ ಯೇಸು ಸ್ವಾಮಿ ಆತನು ಮೊದಲನೇ ಸಾರಿಗೆ ಆತನು ಪ್ರತ್ಯಕ್ಷನಾಗುವ ಆ ಕಾಲದಲ್ಲಿ ಏನಾಗ್ತದೆ? ಮುಖಾಮುಖಿಯಾಗಿ ನೀವು ಆತನನ್ನು ನೋಡುವಿರಿ ಎಂಬತಕ್ಕಂತ ವಾಕ್ಯದ ಸತ್ಯ ಅದು ಪ್ರಾಮುಖ್ಯವಾದ ಸಂಗತಿಯಾಗಿದೆ. ಆಗಲೇ ನಾವು ಕರ್ತನನ್ನು ನೋಡುವಂತವರಾಗಿದ್ದೇವೆ. ನಮ್ಮ ನಂಬಿಕೆಗೆ ಫಲ ನೋಡ್ರಿ ಅಲ್ಲಿ ಅದು ಸಿಗುವಂತದ್ದಾಗಿದೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳುವಂತ. ಆದ್ರಿಂದ ನೋಡದೆ ನಂಬಿದವರು ಅವರು ಎಷ್ಟೋ ಧನ್ಯರೆಂಬುದಾಗಿ ವಾಕ್ಯದಲ್ಲಿ ನಾವು ತಿಳ್ಕೊಳ್ತೇವೆ. 2ನೇ ಕೊರಿಂಥ 5ನೇ ಅಧ್ಯಾಯ 7-8. 2ನೇ ಕೊರಿಂಥ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವಾದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು. ಏನಂತೆ? ನಾವು ನೋಡದೆ ನಾವು ನಂಬುವರಾದ್ದರಿಂದ ಆತನಿಗೆ ದೂರದಲ್ಲಿ ಪ್ರವಾಸಿಗಳಾಗಿದ್ದೇವೆ. ಹೌದು, ಒಂದು ದಿವಸ ನನ್ನ ಕರ್ತನನ್ನು ನೋಡ್ತೇನೆ ಅಂತಕ್ಕಂತ ಆ ನಿರೀಕ್ಷೆ ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿಯೂ ಅದು ಅಡಕವಾಗಿದೆ ಎನ್ನುವಂಥದ್ದು ನಾವು ತಿಳ್ಕೊಳ್ತೇವೆ. ಆದ್ರಿಂದ ಗಾಡ್ ಕಾಲ್ಸ್ ಅಸ್ ಟು ಲಿವ್ ಬೈ ಫೇತ್, ನಂಬಿಕೆಯಲ್ಲಿ ಬದುಕಬೇಕು ಎಂಬುದಾಗಿ ಕರ್ತನು ನೋಡ್ರಿ ಆತನು ಆಶಿಸುವಂತವನು ಆತನಾಗಿದ್ದಾನೆ. ಆದ್ರಿಂದ ಪ್ರಿಯರೇ, ಈ ಸಂಜೆಯಲ್ಲಿ ನಾವು ಅರ್ಥ ಮಾಡಿಕೊಂಡಂತ ಕೆಲವು ಸಂಗತಿಗಳು ನಂಬಿಕೆಯ ಕುರಿತಾಗಿ ಏನೆಂಬುದಾಗಿ ಹೇಳುವಾಗ ನೋಡ್ರಿ, ನಾವು ತಿಳ್ಕೊಂಡೆವು ಅಬ್ರಹಾಮನ ಜೀವಿತದಲ್ಲಿ ಇದ್ದಂತ ನಂಬಿಕೆಯ ಹೇಗೆ ಅದು ಉಂಟಾಯಿತು, ಯಾವ ರೀತಿ ಬಂತೆಂಬುದಾಗಿ ನಾವು ನೋಡಿದೆವು. ನಂಬಿಕೆ ಅದು ದೇವರ ಮುಖಾಂತರವಾಗಿ ಉದ್ಭವ ಬರುವಂತದ್ದಾಗಿದೆ. ಮತ್ತು ನಂಬಿಕೆಯ ಒಂದು ಭಾವನೆ, ಅರ್ಥ, ಕಾನ್ಸೆಪ್ಟ್ ಆಫ್ ಫೇತ್ ಏನೆಂಬುದಾಗಿ ನಾವು ಅರ್ಥ ಮಾಡಿಕೊಂಡೆವು. ಗಾಡ್ ಕಾಲ್ಸ್ ಅಸ್ ಟು ಲಿವ್ ಬೈ ಫೇತ್, ನಂಬಿಕೆಯಲ್ಲಿ ನಾವು ಬದುಕಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡೆವು. ಅದಕ್ಕೆ ಯಾಕೋಬನು ತನ್ನ ಪತ್ರಿಕೆಯನ್ನು ಪ್ರಾರಂಭ ಮಾಡುವಾಗ 2ನೇ ವಚನ, ನಿಮ್ಮ ನಂಬಿಕೆಗೆ ಆಗುವ, ಅದನ್ನು ಮುಂದಕ್ಕೆ ನೋಡೋಣ. ನಿಮ್ಮ ನಂಬಿಕೆ, ಫೇತ್, ಅದು ವಿಶ್ವಾಸ ಜೀವಿತದಲ್ಲಿ ಪ್ರಾಮುಖ್ಯವಾದಂತ ಒಂದು ಗುಣಲಕ್ಷಣ ಅದು ಆಗಿರ್ತದೆ. ಅದು ನಮ್ಮನ್ನು ಕ್ರಿಸ್ತನ ಬಳಿಗೆ ಅಂತ್ಯದಲ್ಲಿ ಅಲ್ಲಿಯವರೆಗೂ ನಡೆಸುವ ಒಂದು ಸಾಧನವಾಗಿದೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡು
ಇನ್ನೂ ನಮ್ಮ ನಂಬಿಕೆಯು ವೃದ್ಧಿಯಾಗಬೇಕು, ಹೆಚ್ಚಾಗಬೇಕೆಂಬುದಾಗಿ ನಾವು ಪ್ರಾರ್ಥಿಸಿ ಕರ್ತನ ಕೈಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಂಥದ್ದು ಅವಶ್ಯಕವಾಗಿದೆ. ಇನ್ನು ಈ ನಂಬಿಕೆಯ ಕುರಿತಾಗಿ ಇನ್ನು ಕೆಲವು ಅಂಶಗಳು ಅದು ಉಳಿದಿದೆ. ಅದನ್ನು ನಾನು ಮುಂದಿನ ವಾರ ನಾನು ಅಧ್ಯಯನ ಮಾಡಲಿಕ್ಕೆ ನಾನು ಇಚ್ಛಿಸುವಂತವನಾಗಿದ್ದೇನೆ. ಆದ್ರಿಂದ ಇದನ್ನು ಮುಗಿಸಿ ನಾವು ಮುಂದಿನ ವಾರದಲ್ಲಿ ಇನ್ನು ನಂಬಿಕೆಯ ಕುರಿತಾಗಿ ಇನ್ನೂ ಅನೇಕ ಅಂಶಗಳನ್ನು ನಾವು ಕಲಿತು ಮುಂದಕ್ಕೆ ನಾವು ಹೋಗ್ಲಿಕ್ಕೆ ನಾವು ಪ್ರಯತ್ನ ಪಡೋಣ. ದೇವರು ಈ ವಾಕ್ಯಗಳನ್ನು, ಈ ಅಧ್ಯಯನವನ್ನು ಆಶೀರ್ವದಿಸಲಿ. ವಿಶ್ವಾಸ ಜೀವಿತದಲ್ಲಿ ನಾವು ಕ್ರಿಸ್ತನ ಮೇಲೆ ಇಟ್ಟಿರುವ ನಂಬಿಕೆ ಅದು ಇನ್ನು ವೃದ್ಧಿಯಾಗುತ್ತಾ ಬಂದು ಕ್ರಿಸ್ತನಿಗಾಗಿ ನಾವು ಬದುಕಲಿಕ್ಕೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್.